ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀ ದ ಯೂಟ್ಯೂಬ್ ಚಾನಲ್. ನನಗೆ ಹುಷಾರಿಲ್ಲ ಅಂತ ಹೇಳಿ ರಜೆ ಹಾಕಿದ್ದು, ಅರ್ಧದಲ್ಲೇ ಬಂದ್ಬಿಟ್ಟೆ ಹೋಗಿದ್ದೆ. ಆದರೆ ಇವಾಗ ಸ್ವಲ್ಪ ಹುಷಾರಾಗಿರೋದಕ್ಕೆ ಇಲ್ಲಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ರಾಘವೇಂದ್ರ ಸ್ಟೋರ್, ಇಲ್ಲಿ ಮಲ್ಲೇಶ್ವರ. ಅದು ಹೆಸರು ಕೇಳಿದ್ರೆ ಹೋಟ್ಲ್ ಥರನೇ ಅನ್ಸಲ್ಲ, ರಾಘವೇಂದ್ರ ಸ್ಟೋರ್ ಅಂದರೆ. ಗೈಸ್, ಫುಡ್ದೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಿಕಾಸ್ ಫುಡ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಕಾರಣ ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಶಾರ್ಟ್ ವಿಡಿಯೋಗೆ ಹೋಗಿ ಕೂತಿದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ರಾಘವೇಂದ್ರ ಸ್ಟೋರ್ಸ್ ಅಂತ ಆನೆಸ್ಟ್ ರಿವ್ಯೂ ನಾವು ಅದರಲ್ಲಿ ಕೊಟ್ಟಿದ್ದೀವಿ. ನೀವು ಆ ಕಡೆ ಹೋದಾಗ ಹೋಗಿ ಟೇಸ್ಟ್ ನೋಡಿ. ಅದಕ್ಕೆ ಅಂತಲೇ ಹೋದರೆ ಅದು ವೇಸ್ಟ್ ಆಗುತ್ತೆ. ಸೊ ನಿಮ್ಮ ವಿಡಿಯೋ ಫುಲ್ ನೋಡಿ, ನಿಮಗೇ ಗೊತ್ತಾಗುತ್ತೆ. ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರೋದು ಶ್ರೀ ರಾಘವೇಂದ್ರ ಸ್ಟೋರ್ಸ್ ಅಂತ ಹೇಳಿ. ಅದು ಶಾರ್ಟ್ ವಿಡಿಯೋಗೆ ಹೋಗಿ ಕೂತಿದೆ, ಹೋಗಿ ನೋಡಿ ಪ್ಲೀಸ್. ಗಾಯ್ಸ್, ನಾವಲ್ಲಿ ಇಡ್ಲಿ, ಶಾವಿಗೆ ಬಾತು ಮತ್ತು ಚೌಚೌ ಬಾತು, ಕೇಸರಿ ಬಾತು ಇದಿಷ್ಟನ್ನು ಟೇಸ್ಟ್ ಮಾಡಿ ರಿವ್ಯೂ ಕೊಟ್ಟಿದ್ದೀವಿ. ಓಕೆನಾ? ಅಲ್ಲಿಂದ ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಒಂದೆರಡು ಐಟಮ್ ತಗೊಂಡು. ಸಿಕ್ಕಾಪಟ್ಟೆ ಗಾಳಿ. ಸೊ ವಿಶಾಲ್ ಮಾರ್ಟ್ ಗೈಸ್ ನೋಡಿ, ತಗೊಳ್ಳೋದೊಂದು ಎರಡು ಐಟಮ್ಗೆ ಏನು ತಗೊಂಡೋಯ್ತವ್ರು ಇವರು ಅಂತ. ಇವರೇ ಎತ್ಕೊಂಡಿರೋದು, ನಾನಲ್ಲ. ಇರು, ಯಾರದು? ಬಾ ಮೇಲೆ ಹೋಗೋಣ. ಭೂವಿ ಪೇಂಟ್ ಬ್ರಷ್ ಕೇಳ್ತಾ ಇದ್ಲು ಗೈಸ್. ಇದೊಂದು ತಗೊಳ್ಳೋ ಭೂವಿ ಕೇಳ್ತಾ ಇದ್ಲು. ನಿನ್ನೆ ಕೇಳಿದ್ದು, ಅದನ್ನೇ ಹೇಳಿದ್ದು. ಅಪ್ಪ ನಿಂತ್ಕೊಲಿಲ್ಲ, ಓಡ್ಬಿಡ್ತು, ತಗೊಳ್ಲಿಲ್ಲ ನನಗೆ ಅಂತ. ನೋಡಿ, ಇಲ್ಲಿ ಮಾರ್ಕರು ಇದು ಎಲ್ಲ ಫುಲ್ ಸೆಟ್ಟೇ ಇದೆ ಇಲ್ಲಿ. 9 ಎಷ್ಟದು ಫುಲ್ ಪ್ಯಾಕ್ ತೆಗಿ. ಸೆಟ್ ಆಫ್ 14. ಎರೇಸರು 225. ಡಿಸ್ಕೌಂಟ್ ಆಗುತ್ತೆ ಆಗಲ್ಲ, ಅಷ್ಟೇ. ಅದು ಇದರ ಇಂಕ್ ಪೆನ್ ಇಲ್ಲ. ಇಂಕ್ ಪೆನ್ದೆ ಸೆಟ್ ಐತಾ ನೋಡು. ಇಲ್ಲ, ಎಲ್ಲ ಒಂದೇನೆ, ಸೇಮ್. ಅದಲ್ಲ, ಅದು ಬಿಟ್ಟು ಬೇರೆ ಕಡೆ ನೋಡು. ಎಲ್ಲ ಬಾಲ್ ಪೆನ್ಗಳು. ಅಕ್ಲೇ ಎಷ್ಟು ನೋಡು. ತಗೋದೊಂದು ಭೂವಿ ಡಿಂಪುಗದು. ನಮ್ಮ ಡಿಂಪು ಏನು ಮಾಡ್ತಾಳೆ ಗೊತ್ತಾ? ಕ್ಲೇ ಸಲುವಾಗಿ 100 ರೂಪೀಸ್ಗೆ ಏನದು? ಸ್ಕೆಚ್ ಪೆನ್, ವಾಟರ್ ಕಲರ್ ಪೇಂಟ್, ಆಯಿಲ್ ಪೇಂಟ್, ಇದ್ರಲ್ಲೇ ತಗೊಟ್ಟಿಲ್ಲ. ಓರಿಯನ್ ಮಾಲಲ್ಲಿ ವಾಟರ್ ಕಲರ್ ಪೇಂಟ್ 100ಗೆ. ಚಿಕ್ಕ ಚಿಕ್ಕದು ಇದು ಬೇಡ. ಅವಳು ದೊಡ್ಡದು 150 ರೂಪಾಯಿದು. ಅದೆಷ್ಟು ಓರಿಯನ್ ಮಾಲಲ್ಲಿ ತಗೊಟ್ಟಿಲ್ಲ. ಈ ಎರೇಸರ್ದು ಎರೇಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಎರೇಸ್ ಮಾಡಲ್ಲ, ಸುಮ್ಮನೆ ಎಳ್ಸಿ ಅದನ್ನೊಂದು ಬಾಕ್ಸ್ಗೆ ಹಾಕೊಂಡು ಆಮೇಲೆ ಅದನ್ನ ಅದೇನೋ ಕ್ಲೇ ಮಾಡ್ತಾರಂತೆ. ಆ ಥರ ಮಾಡ್ತಾರೆ. ಓಕೆ. ತಗೋ ಆಯಿತು. ಅಂದರೆ ಇದರಲ್ಲಿ ಇದು ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇದೆ ತಗೋ. ಏನು ಗೊತ್ತಾಗ, ತಗೊಳಕ್ಕೆ ಬೇಜಾರಿಲ್ಲ, ತಗೊಳೋದನ್ನ ಇಟ್ಕೊಳ್ಳಲ್ಲ ಜೋಪಾನವಾಗಿ, ಅದು ಬೇಜಾರು ಅಷ್ಟೇ. ಇದಕ್ಕೆ ತಗೊಳಕ್ಕೆ ಬೇಜಾರು ಅವ್ರಿಗೆ. ಆದರೂ ಎಲ್ಲನೂ ತಗೊಟ್ಟಿರ್ತೀವಿ ಬೇಜಾರಾಗಿ. ಹಾಗೆ ಅಪ್ಪ ಈಗ ಎಲ್ಲನೂ ಪೌಚು ಎಲ್ಲನೂ ಎಲ್ಲ ಫುಲ್ ಬುಕ್ ಮಾಡಿ ತಗೊಟ್ಟಿದ್ದೀನಿ ಅವಳಿಗೆ. ಆ ಪಿಂಕ್ ಕಲರಲ್ಲೇ ಬೇಕು ಅಂತಂದ್ಲು ಅಂತ ಹೇಳಿ. ಏನು ಬೇಕು? ಅದು ಬೇಕಂತೆ ಗೈಸ್. ಅಯ್ಯೋ, 2 ಮಕ್ಕಳಾಗಿದೆ. ಇನ್ನೊಂದು 4-5 ವರ್ಷ ಬಿಟ್ಟರೆ ಮಕ್ಕಳಿಗೆ ಮದುವೆ ಮಾಡಬೇಕು. ಇನ್ನು ಮಕ್ಕಳು ಆಡ್ದಂಗೆ ಆಡ್ತಾರೆ. ನಾಡು ದೊಡ್ಡದಾಗೆ ಐತೆ, ಏನು ಚಿಕ್ಕದಾಗುತ್ತೆ. ಕಲರ್ ಇಲ್ಲೇ ಇದೆಯಲ್ಲ. ಹಲೋ, ಯಾರಿಗೆ ತಗೋತಾ ಇದೆಯಾ?
ನಂಗೆ ಸಿಂಗಲ್ ಬೇಕು ದೊಡ್ಡದು. ಅಲ್ಲೋಡಲ್ಲಿ ಲಂಚ್ ಯಾಕೆ ನ್ಯಾಪ್ಕಿನ್ ಇಲ್ಲ ಅಂತ ತಗೊಳಕ್ ಬಂದಿದ್ದು ನಾನು. ತೀಗ ತೋರಿಸ್ತವನೆ. ಇದು ಅದು ಲೈಟ್ ಕಲರಾ? ಇದು ಡಾರ್ಕ್ ಕಲರ್ ತಗೋಬೇಕು ಅಂತ ಹೇಳಿ ಹೋಗಿದ್ದವರು. ಸರಿ ನೋಡಿ ಯಾವ್ದು ನಾನು ಮೆಟೀರಿಯಲ್ ತೋರಿಸ್ತಾ ಇರೋದು, ಕಲರ್ ಬಗ್ಗೆ ಚೆನ್ನಾಗಿದೆ. ಮೆಟೀರಿಯಲ್ ಸಾಫ್ಟ್ನೆಸ್ ನೋಡೋದು. ಸೂಪರ್, ಹೆವಿ ಸಾಫ್ಟ್. ಹೆವಿ ಸಾಫ್ಟ್ ಐತೆ ಇದು. ಇದು ಹೊರಟಿದೆ. ಇದು ಸ್ವೆಟ್ ಇರುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲಪ್ಪ. ಇರುತ್ತೆ ಅದು. ಫಸ್ಟ್ ತಮ್ಗೆ ಆಗ್ಬಿಡ್ಬೇಕು ಗೈಸ್. ಮಕ್ಕಳು ಮಕ್ಕಳುಗಳಿಗೆ ತಗೊಂಡಿದ್ದು ಆಯ್ತಲ್ಲಿ, ಎಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅದು ಮಕ್ಳಿಗೆ ಅದ್ ನಿನ್ಗೆ ಅಂತ ಹೇಳಿ ಎತ್ತಿಕೊಂಡಿದ್ದು. ಇದೇ ಬೇಡ ಅನ್ನೋದು. ನಿಮ್ಗೆ ಎರಡೆರಡು ಮಾತಾಡ್ಬೇಡ, ನಂಗೆ ಇಷ್ಟ ಆಗಲ್ಲ. ಬಟ್ ಕಲರ್ ನನಗೆ ಹಿಂಸೆ ಇದು ಆಗಲ್ಲ. ಸೀರಿಯಸ್ಲಿ ಕಲರ್ ಇಲ್ಲ. ನಾನೇನ್ ಮಾಡ್ಲಾ ಗೈಸ್, ಇರೋ ಕಲರ್ ಬೇಡವಂತೆ. ನಂಗೆ ಗಲೀಜ್ ಆಗುತ್ತಿದ್ದು. ನೋಡಿ ಅಲ್ಲಿ ಆ ತರ ಪ್ಯಾಂಟ್ ಹಾಕೊಳ್ಳಿ ನೀವು, ಹಿಂದೆ ಮುಂದೆ ಎಲ್ಲ ಕಾಣ್ಬೇಕು ಆ ಥರ. ಸೊ ಇದನ್ನು ತಗೊಳ್ಳೋಣ. ತಗೊಂಡ್ರು ತಗೋಬಿಡ ತಗ. ಅದು ಒಂದು ಬೇಕಾರೆ ಸುಮ್ಮನೆ ತಲೆ ತಿನ್ಬೇಡ ನೀನು. ನನಗೆ ಬಿಲ್ ನೀನೇ ತಾನೇ ಕೊಡೋದು. ಮತ್ತೆ ನಾನು ಜಸ್ಟ್ ಇದೊಂದು ನ್ಯಾಪ್ಕಿನ್ ಬಂದಿದ್ದೆ ಅಷ್ಟೇನೆ. ಇದಕ್ಕೆ ಬ್ಯಾಸ್ಕೆಟ್ ಸುಮ್ಮನೆ ನಾನೇ ಎತ್ಕೊಂಡು, ನಾನು ಯಾರ ಕೈಯಲ್ಲಿತ್ತು ಗೈಸ್ ಬ್ಯಾಸ್ಕೆಟ್? ಬ್ಲ್ಯಾಕ್ ಐತಲ್ಲ. ನನ್ನ ಮಕ್ಳಿಗೆ ಬರೀ 100 ರೂಪೀಸ್ ನ್ಯಾಪ್ಕಿನ್ ತಗೊಂಡಿದ್ದೀನಿ. ಇವನು 250 ರೂಪಾಯಿಗೆ ತಗೊಂಡ. ಇದು ಬರೀ ಜಸ್ಟ್ 90 ರೂಪೀಸ್ ಗೈಸ್. ಇದು 150, ಇದು 100 ಆಯ್ತಾ. ನನ್ನ ಮಕ್ಳಿಗೆ ಎಲ್ಲಿ, ಇವನ್ಗೆಲ್ಲಿ. ಒಂದೇ ಪೀಸ್ ಇದ್ವೆ ಸಾಕು. ಬಾ ತಗೊಂಡಾಯ್ತಲ್ಲ ಈಗ. ಅದೇನಿಕಪ್ಪ ಈಗ? ಟವಲ್ ನಿಮ್ಮ ಮಮ್ಮಿನೇ ದೊಡ್ಡ ತಂದು ಕೊಟ್ಟಾರಲ್ಲ, ಬೀರು ಒಳಗೈತೆ, ಕೊಡ್ತೀನಿ ನಡಿ. ಅದನ್ನೇ ಇಕ್ಬಿಟ್ಟು ನಡಿ ಗಾಳಿ ಅದನ್ನ. ಹಾ ಒಬ್ಬೊಬ್ರಿಗೆ ಒಂದೊಂದು ಟವಲ್ ಅಂತ ಇರೋದು. ಇವನ್ಗೆ ಯೂಸ್ ಮಾಡ್ಕೊಬಿಟ್ಟಿದಾರಂತೆ. ಹೌದಂತೆ. ಏನು ಅದು ಚಾಕ್ಲೇಟ್? ನಿನಗೆ ವೇಫರ್ ತಿನ್ನೋದಕ್ಕೆ ಮಗು ತರ, ನೀನ್ ನನ್ನ ಮಕ್ಳು ತರ ಅಂತ ಐತಿ. ನೀನೇನ್ ಮಾಡ್ತಾ ಇರೋದು ಇವಾಗ? ನನ್ನ ಮಕ್ಳು ತರ ಅಂದಿದ್ದು. ನೀನ್ ಟವಲ್ ನ್ಯಾಪ್ಕಿನ್ ನೋಡಕ್ ಹೋದ್ಯಲ್ಲ, ಅದಕ್ಕೆ ತಿನ್ನೋದ್ರಲ್ಲ. ಹೆಂಗೇನ್ ಮತ್ತೆ ತಿನ್ನೋದ್ರಲ್ಲಿ ಕೂಡ ಇದು ಮಾಡ್ತಾರೆ. ಎಲ್ಲ ಫ್ಲೇವರ್ಸ್ ಒಂದೊಂದು ತಗೊಳ್ಳೋದು. ಬೈ 482 ರೂಪೀಸ್ ಅಂತೆ. ಅಲ್ಲೈತಲ್ಲ ಪ್ಯಾಕ್ ಆಫ್ 4. ಅಷ್ಟೇ ಅಪ್ಪ. ಅದೆಲ್ಲ ಫ್ಲೇವರ್ಸು ಇದೆ. ಮತ್ತೆ ಇಲ್ಲಿ 93 ರೂಪೀಸ್ ಇದೆ. ಸೇವ್ 93. ನೆಕ್ಸ್ಟ್ ಏನು ತಗೊಳ್ಳೋಣ? 4 ಪೀಸಸ್ 70 ರೂಪೀಸ್. 4ಗೆ 70ನಾ? ಮತ್ತೆ ಅಲ್ಲಿ 69. ಅಲ್ಲಿ 3 ಪೀಸ್ ಸೆಟ್ಗೆ 200 ಹಾಕೋರೆ. ಅಲ್ಲಿ ಎಷ್ಟು? 200. ನೀನು ಹೇಳ್ದೆ ಇಲ್ಲ 200 ಅಂತ. 199. ಹಾಂ, ಮತ್ತು ಅಲ್ಲಿ ಫೋರ್ಕು, ದೊಡ್ಡ ಸ್ಪೂನು, ಚಿಕ್ಕ ಸ್ಪೂನು ಎಲ್ಲ ಬರುತ್ತೆ. ಅದೇ ಎತ್ಕೋ. ಅದೆಷ್ಟು ನೋಡೋಣ. ನೋಡು ಇದರಲ್ಲಿ ಸೆಟ್ ಬರುತ್ತೆ ಅಂತ. 6 ಪೀಸಸ್ ಇದೆ. ಇದೇ ತಗೋಬೋದಲ್ಲ. 6 ಪೀಸ್ ಲೆಕ್ಕ ಬಿತ್ತಂದ್ರೆ ಎಷ್ಟು ಬೀಳುತ್ತೆ? ಇದೆಷ್ಟು ಬೀಳುತ್ತೆ? 70 ರೂಪಾಯಿನ ಹಾಕಕ್ಕೆ ಬಿತ್ತದು. ಇದೇ ತಗೊಳ್ಳೋಣ. ಏನಾಗ್ತಾ ಇಲ್ಲ. ನ್ಯಾಪ್ಕಿನ್ ಒಂದೇ ನಾನು ತಗೊಳ್ಳೋದು. ನಾನೆಲ್ಲ ಗೈಸ್, ನಂದೇನು ತಪ್ಪಿಲ್ಲ. ಅವರೇ ಬಿಲ್ಲಿಂಗ್ ನಾನು ಪೇ ಮಾಡಲ್ಲ ಅಂತ ಹೇಳಿದ್ದೀನಿ ಗೈಸ್. ನಾನು ನ್ಯಾಪ್ಕಿನ್ಗೆ ಮಾತ್ರ ಪೇ ಮಾಡೋದು. ನೀನು ಯಾರು ಅಷ್ಟು ತಗೋ ಅಂತ ಹೇಳಿದವರು. ಅದಕ್ಕೆ ನಾನು ಹೇಳಿದೆ ಗೈಸ್, ಒಳಗೆ ಬರೋಕ್ಕೂ ಮುಂಚೆನೆ ನಾನು ಬರೋದೇ ಇಲ್ಲ. ಬೇಕಾದ್ರೆ ಇನ್ನೊಂದು ದಿನ ಹೋಗಿ ನಾನು ತಗೋತೀನಿ. ನನಗೆ ಎಷ್ಟು ಬೇಕಿತ್ತು ಅದಷ್ಟಕ್ಕೆ ಮಾತ್ರ ನೆನ್ನೆ ಬಂದೆ, ನಾನು ತಗೊಂಡೆ. ಅವಂಗ ಏನ್ ಗೊತ್ತಾ, ಬಾಡಿ ಲೋಷನ್ ಬೇಕಿತ್ತು ಬಂದ್ಬಿಟ್ಟ. ಮನೆಗೆ ಐಟಮ್ಗೆ ಮಕ್ಳಿಗೆಲ್ಲ ಯಾರು ತರ್ತಾರೆ? ಬಂದಿರೋದಲ್ಲಿ
ಮನೆ ನೆನ್ನೆ ಮನೆ ಅದು ಬೇಕು, ಮನೆ ಐಟಮ್ ಬೇಕು. ಇದು ಮನೆ ಐಟಮ್. ಇದೆಲ್ಲ ಮನೆ ಐಟಮ್ ಅಂದ್ರೆ ಬರೀ ಸ್ಟೇಷನರೀಸ್ ಮಾತ್ರ ಅನ್ಕೋಬಿಟ್ಟವನೆ ಗೈಸ್ ಅವನು. ಬೇಡದೇ ಇರೋದಂತೆ ಅವೆಲ್ಲ. ಬಿಲ್ ಹಾಕ್ಸು ನಡಿ, ನನ್ನ ಯಾಕೆ ಮುಂದಕ್ಕೆ ತಳ್ತಾ ಇದೆಯಾ? ಒಂದೇ ಕೌಂಟ್ರ್ ಇರೋದು, ಈ ಕಡೆನೇ ಹಾಕ್ಸ್ಬೇಕು ನೋಡಿ ಗೈಸ್. ಈ ಕಡೆ ತಿರುಗಿ ನೋಡಲಿಲ್ಲ ನಿನ್ನೆ ನಾನು ಬಂದಿದ್ದು ಅಂತಾನೆ. ಇವತ್ತು ನೋಡಿ ನನ್ನ ಜೊತೆಲಿ ಬಂದಿರೋ ಕಡೆದಕ್ಕೆ ಎಲ್ಲ ಕಡೆನೂ ಕಣ್ಣು ಹಾಕ್ತಾನೆ. ಅವನದಾದರೆ ಒಂದು ಲೆಕ್ಕ, ನಮ್ದಾದರೆ ಒಂದು ಲೆಕ್ಕ. ಅವನಿಗೆ ಎಲ್ಲ ಕಡೆ ಕಣ್ಣು ಹಾಕೋದು ತಪ್ಪಿಲ್ಲ, ಹೆಣ್ಮಕ್ಳು ಮೇಲೆ ಕಣ್ಣು ಹಾಕೋದು ತಪ್ಪು. ಹೆಣ್ಮಕ್ಳು ಸುದ್ದಿ ಎತ್ತಲಿಲ್ಲ ಗೈಸ್ ಇವಾಗ. ಅವನೇ ಏನೇನೋ ಹೇಳ್ತಾನೆ ಇದೆ. ಬನ್ನಿ ಬಿಲ್ ಹಾಕ್ಸೋ, ಎಷ್ಟಾಯಿತು ಬಿಲ್ಲು ನೋಡೋಣ. ನೆನ್ನೆ ಕೇಳಿದ್ಲ ಭೂವಿ. ಮತ್ತು ನೆನ್ನೆ ಕೊಡಿಸ್ಬೇಕಾಗಿತ್ತು, ಇವತ್ತು ಯಾಕೆ ನೋಡೋಕೆ ಹೋಗಿದ್ದೀರಾ? ಈ ಕಡೆ ಬರ್ತೀರಾ ಸ್ವಲ್ಪ? ಬೇಡ. ಹಾಂ ಬನ್ನಿ ದಯಮಾಡಿಸಿ. ಆಮೇಲೆ ಅಂದ್ಕೊಂಡೆ ಗೈಸ್, ಅಲ್ಲಿ ಸಾಕ್ಸ್ ಕಣ್ಣು ನಂದು ಹೋಯ್ತು, ಅವನದು ಹೋಯ್ತು. ನಾನು ಅಂದ್ಕೊಂಡೆ ಮೊನ್ನೆ ಸಾಕ್ಸ್ ಕೇಳ್ತಾ ಇದ್ದ ಅಂತ. ಇಟ್ಬಿಡು ನೋಡಾಯ್ತಲ್ಲ ನೋಡ, ನಾನು ಹೇಳಿದ್ದು ಇಟ್ಬಿಡು ಅಂತ. ನೋಡಾಯ್ತು ತಾನೇ, ಇಟ್ಬಿಡು ಅಂತ ಹೇಳಿದ್ದು. ಹಾಕೊಳ್ಳಲ್ಲ ಗೈಸ್, ಸಾಕ್ಸ್ನೂ ಹಾಕೊಳ್ಳಲ್ಲ, ತಗೋತಾನೆ ಎಸಿತಾನೆ. ನೋಡೋದು ಇವಂದೇ ಆಯಿತು 500 ರೂಪಾಯಿ ಈಗ ನನಗೆ. ಅಷ್ಟಕ್ಕೆ ಏತ್ತವನೇ. ಇವನು ಹೋಗಕ್ಕೆ ನಾನು ಮನೇಲಿ ಮಾಡೋದು ಸಾಲದು, ಅಲ್ಲಿ ಮಾಡೋದು ಸಾಲದು. ಮನೇಲಿ ವಾಕ್ ಮಾಡೋದಿಲ್ಲ. ಪೀಸ್ ಆಫ್ 3 ಪೀಸಸ್ಸು 50 ರೂಪೀಸ್ ಒಂದು ಪೀಸ್. ನನಗೆ ಅಂತ ನಾನು ಏನು ತೊಗೊಂಡೆ ಇವಾಗ ಇಲ್ಲಿ? ಏನು ತೊಗೊಂಡೆ? ಸ್ನ್ಯಾಕ್ಸ್ ಹುಡುಗರಿಗೆ. ಅದು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಹುಡುಗರಿಗೆ ಸ್ನ್ಯಾಕ್ಸ್ ಹಾಕ್ಬೇಕಲ್ಲ ಅಂತ. ಸ್ನ್ಯಾಕ್ಸು ಇದನ್ನ ಹುಡುಗರು ತಿನ್ನೋದು? ಇದು ಹುಡುಗರು ತಿಂತಾರೆ. ಇದು ಹುಡುಗರು ತಿಂತಾರೆ. ಬುಜ್ಜಿಯಲ್ಲಿ ಅದು ಬುಜ್ಜಿ ಖಾರದ್ದು ಅದು ಅದು ಭೂಮಿನೇ ಕೇಳಿದೆ ಖಾರ ಬೇಕು. ಭೂಮಿ ಕೇಳಿದೆ, ಅವಳು ಜಾಸ್ತಿ ಖಾರ ಐಟಮ್ ತಿಂತಾಳೆ, ಅದಕ್ಕೆ ಸಲುವಾಗಿ ತೊಗೊಂಡಿದ್ದೆ ಅಷ್ಟೇ. ನನಗೆ ಅಂತ ನಾನು ಕಿಚನ್ ಐಟಮ್ ತೊಗೊಂಡಿದ್ದೀನಿ ಅಷ್ಟೇ. ಸ್ಪೂನು ಅದು ಬಿಲ್ ಹಾಕ್ಸೋಣ ಬನ್ನಿ. ಇವಾಗ ಬಿಟ್ಟರೆ ಅವನು ಎಲ್ಲನೂ ತಗೋತಾನೆ ಇರ್ತಾನೆ. ಬಿಲ್ ಹಾಕ್ಸೋಕ್ಕೆ ಬರ್ತಾ ಇಲ್ಲ ಗೈಸ್ ಅವನು. ಇದೇನೋ ಇಟ್ಕೊಂಡು ನಿಂತಂತೀಗ. ಫೇಸ್ ಪ್ಯಾಕ್ ತಗೋಬೇಕಂತ ಇವಾಗ. ಕೊರಿಯನ್ ಮಾಸ್ಕ್ ಅಂತ ಕಣೋ ಇದು. ನಂಬರ್ 1 ಕೊರಿಯನ್ ಮಾಸ್ಕ್. ಸ್ಟ್ರೀಟ್ ಮಾಸ್ಕ್ ಯಾವ್ದು ಅಂತ? ಪಪ್ಪಾಯ ತಗೋ, ಪಪ್ಪಾಯ ಆಯ್ತಲ್ಲ. ನನ್ ಬೇಡ ಯಾವುದು, ನಾನು ಹಾಕಲ್ಲ ಇವೆಲ್ಲ ಅಂತ ಕೂತಾನೆ. ಬಾ ಸಾಕಾ? ಹುಡುಗ ಅಂತ ಐತೆ. ಬಿಲ್ಲಿಂಗಲ್ಲಿ ಆ ಹುಡುಗಿ ಹಿಮಾಲಯದು ಬಾರ್ಕೋಡ್ ತೆಗ್ದಿರಲಿಲ್ಲ ಗೈಸ್, ಅದಕ್ಕೆ ಅದು ಚೆಕಿಂಗ್ ಹೋದಾಗ ಕೊಯ್ ಅಂತಾಯಿತು. ತಿರ್ಗಾ ನನಗೆ ಅದನ್ನು ಸೆಕ್ಯೂರಿಟಿ ಅವರು ರಿಮೂವ್ ಮಾಡಿ ಕೊಟ್ಟರು. $2,500 ಬಿಲ್ ಮಾಡ್ಕೊಂಡು ಈಗ ವಿಶಾಲ್ ಮಾರ್ಟ್ಗೆ ಬಾಯ್ ಮಾಡ್ಬಿಟ್ಟು ರಟ್ಟಿನ ಡಬ್ಬ ತುಂಬಿಸ್ಕೊಂಡು ಈಗ ಮನೆ ಕಡೆ ನಡಿಯಪ್ಪ, ಇನ್ನೆಲ್ಲೂ ಬೇಡ. ಹಾಂ ಪಯಣ